ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ರೇಷ್ಮೆ ಕೃಷಿಯಲ್ಲಿ ಇವತ್ತು ಮೇಜರ್ ಆಗಿ ನಮಗೆ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಊಜಿ ನಾಶವನ್ನು ನಾನು ಯಾವ ಥರ ನಾಶ ಮಾಡಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವೀಡಿಯೋಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಈಗಾಗಲೇ ನನ್ನ ಚಾನಲಲ್ಲೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ಬೋದು. ಇದು 4ನೇ ದಿನದಲ್ಲಿರ್ತಕ್ಕಂಥದ್ದು. 4ನೇ ಜ್ವರ ಇದ್ದ ನಂತರ 4ನೇ ದಿನದಲ್ಲಿರ್ತಕ್ಕಂಥ ರೇಷ್ಮೆ ಹುಳು. ಸೊ ಈ ಒಂದು ರೇಷ್ಮೆ ಹುಳುವಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳೇನಪ್ಪ ಅಂದರೆ, ಯಾವಾಗ ರೇಷ್ಮೆ ಹುಳು 2 ದಿನ ಕಂಪ್ಲೀಟ್ ಆಗಿ 3ನೇ ದಿನಕ್ಕೆ ಹೋಗುತ್ತೋ, ಸೊ ಅಂಥ ಸಂದರ್ಭದಲ್ಲಿ ಕಲರ್ ಒಂದಷ್ಟು ಬದಲಾವಣೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಕಲರ್ ಬದಲಾವಣೆ ಆಗಿಲ್ಲ ಅಂದರೆ ಮೇಜರ್ ಆಗಿ ಆ ಒಂದು ಲಾಟ್ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೊಳ್ಬೋದು. ಸೊ ಇನ್ನು ಈ ಒಂದು ವಿಡಿಯೋದಲ್ಲಿ ಊಜಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಊಜಿಗಳು ನಾಶ ಆಗಿರ್ತಕ್ಕಂಥದ್ದು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಊಜಿಯನ್ನು ಯಾವ ಥರ ನಾವು ನಿಯಂತ್ರಣ ಮಾಡ್ಕೊಳ್ಬೇಕು. ಸೊ ಅದರಿಂದ ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ಹೇಳಿದ್ದೆ. ಯಾಕೆಂದರೆ ಇವತ್ತು ಗೂಡಿನ ರೇಟು 550-600 ರೂಪಾಯಿ ಕೆಜಿಗೆ ಇರ್ತಾ ಇರ್ತಕ್ಕಂಥದ್ದು, ಏನು ಸಿಬಿ ಗೋಲ್ಡು. ಸೊ ಆ ಒಂದು ಕಾರಣದಿಂದ ಊಜಿಯನ್ನು ನಾವು ಯಾವ ಥರ ನಿಯಂತ್ರಣ ಮಾಡ್ಕೊಳ್ತೀವೋ ಅದ್ರ ಮೇಲೆ ನಮ್ಮ ಒಂದು ಕ್ವಾಂಟಿಟಿ ಮತ್ತು ಗೂಡಿನ ಕ್ವಾಲಿಟಿ ಬಹಳ ಚೆನ್ನಾಗಿ ಬರ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ರೈತ ಬಾಂಧವರಿಗೆ, ಆದಷ್ಟು ಊಜಿಯನ್ನು ನಿಯಂತ್ರಣ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಊಜಿಯನ್ನು ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವತ್ತು ಮೇಜರ್ ಆಗಿ ಬೇರೆ ರೋಗಗಳ ಸಮಸ್ಯೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಕಡಿಮೆನೆ, ಆದರೆ ಊಜಿ ನಿರ್ವಹಣೆ ಇದು ಬಹಳ ಒಂದು ದೊಡ್ಡ ಸಮಸ್ಯೆಯಾಗಿ ರೈತರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಸೊ ಆದ್ದರಿಂದ ಆದಷ್ಟು ನಿಮ್ಮ ಮನೆಗಳಲ್ಲಿ ಅಂಟುಗಳನ್ನು ಅಥವಾ ಏನು ಶೆರ್ಪು ಅಥವಾ ಶಾಂಪು ನೀರನ್ನು ನಾನು ಏನು ಹೇಳಿದ್ದೆ ಅದನ್ನು ಹಾಕಿ ಇಡೀ ಒಂದು ಬಟ್ಲಲ್ಲಿ ಅದಕ್ಕೆ ಒಂದು ಲೈಟನ್ನು ಅಳವಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ರೇಷ್ಮೆ ಒಂದು ಹುಳು ಮನೆಯಲ್ಲಿ ಊಜಿಯ ಒಂದು ನಿವಾರಣೆ ಆಗುವುದರಲ್ಲಿ ಎರಡು ಮಾತಿಲ್ಲ. ಸೊ ಸ್ನೇಹಿತರೆ, ರೇಷ್ಮೆ ಹುಳುಗಳಲ್ಲಿ ನೀವು ಅಬ್ಸರ್ವ್ ಮಾಡಿ, ಊಜಿ ಕುಚ್ಚಿದ್ರೆ ಹುಳ ಯಾವ ಥರ ಇರುತ್ತೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಮಚ್ಚೆ ಯಾವ ಥರ ಕಾಣಿಸುತ್ತೆ ನೋಡಿ, ಬ್ಲ್ಯಾಕ್ ಕಲರ್ ಮಚ್ಚೆ ಯಾವ ಥರ ಕಾಣಿಸ್ತಾ ಇದೆ. ಊಜಿ ಕುಚ್ಚಿದ್ರೆ ಈ ಥರ ಕಾಣಿಸುತ್ತೆ, ಹೆವಿ ಕುಚ್ಚಿದ್ರೂ ಸಹ ಅಲ್ಲಿ ಕಂಡು ಬರುತ್ತೆ. ಸೊ ನೀವು ನೋಡ್ಬೋದು ಸಾಕಷ್ಟು ಹುಳುಗಳಲ್ಲಿ ಈ ಥರ ಕಂಡು ಬಂದಿದ್ರೆ ಸೊ ಸುಮಾರು ಊಜಿ ಕುಚ್ಚಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಇದರಿಂದ ನಿಮ್ಮ ಒಂದು ಗೂಡಿನ ಇಳುವರಿ ಸಹ ಕಡಿಮೆ ಆಗುತ್ತೆ. ಕೆಜಿಗಳು ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಿರೀಕ್ಷಿತ ಮಟ್ಟದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಕೆಜಿಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ ನೀವು ಎಷ್ಟೇ ಸೊಪ್ಪನ್ನು ಕೊಟ್ಟಿರಿ, ಊಜಿ ನಿಯಂತ್ರಣ ಮಾಡಿಲ್ಲ ಅಂದರೆ ಆ ಕಂಪ್ಲೀಟ್ ಬೆಳೆನೇ ಕೈ ಕೊಟ್ಟಂಗೆ ಆಗ್ಬಿಡುತ್ತೆ. ಸೊ ಆ ಒಂದು ಕಾರಣದಿಂದ ಯಾರು ಅಷ್ಟೇ ಊಜಿಯನ್ನು ಅಷ್ಟೊಂದು ಕೇವಲವಾಗಿ ನೋಡಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೈತ ಬಾಂಧವರೇ, ನೀವು ನೋಡಿದ್ರಲ್ಲ, ಇದಿಷ್ಟು 3ನೇ ದಿನ ಕಂಪ್ಲೀಟ್ ಆಗಿ 4ನೇ ದಿನಕ್ಕೆ ಕಾಲಿಟ್ಟೆ ಇರ್ತಕ್ಕಂಥದ್ದು ರೇಷ್ಮೆ ಹುಳ. ಸೊ ರೇಷ್ಮೆ ಹುಳಿಗೆ ಸಂಬಂಧಪಟ್ಟಂತೆ ಏನೇ ಒಂದು ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.